ಮಹಿಳಾ ದಿನಾಚರಣೆ ಅಂಗವಾಗಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಗ್ರಾಮೀಣ ಜೀವನೋಪಾಯ ಮಿಷನ್ ಸಹಯೋಗದಲ್ಲಿ ಕೊಪ್ಪಳ ನಗರದ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ 3 ದಿನಗಳ ಕಾಲ ಆಯೋಜಿಸಲಾಗಿದ್ದ ಸರಸ್ ಮೇಳ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸುತ್ತಿರುವ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಮೇಳದಲ್ಲಿ 30 ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಮಹಿಳೆಯರು ತಾವೇ ತಯಾರಿಸಿದ ವಿವಿಧ ಬಗೆಯ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಿದರು. ದೂರದರ್ಶನದೊಂದಿಗೆ ಸ್ವಸಹಾಯ ಗುಂಪಿನ ಸದಸ್ಯೆ ಗಿರಿಜಾ, ಸ್ವ ಉದ್ಯೋಗದ ಮಹಿಳೆಯರ ಕನಸಿಗೆ ಇಂತಹ ಮೇಳಗಳು ಮತ್ತಷ್ಟು ಬಲ ನೀಡುತ್ತದೆ ಎಂದರು. ಸ್ವ ಉದ್ಯೋಗವನ್ನ ಅಗರಬತ್ತಿ ಸ್ವ ಉದ್ಯೋಗವನ್ನ ಮಾಡ್ಕೊಂಡಿದೀವಿ. ಈ ಅಗರಬತ್ತಿಯನ್ನ 3 ವರ್ಷದಿಂದ ನಾವು ಪ್ರಾರಂಭ ಮಾಡಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಲವಾರು ಸರಸ್ ಮೇಳದಲ್ಲಿ ಭಾಗವಹಿಸಿದೀವಿ. ಈ ತರ ಸರಸ್ ಮೇಳಗಳನ್ನ ಹಮ್ಮಿಕೊಂಡಿರೋದ್ರಿಂದ ಸಂಜೀವಿನಿ ಯೋಜನೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ವೀರಮ್ಮ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ನೆರವಾಗಿದೆ ಎಂದು ಹೇಳಿದರು. ನಾವು ದೊಡ್ಡದಾಗಿ ಮಾಡಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ, ಆದ್ರೆ ಸಣ್ಣದಾಗಿ ಕಿರು ಯೋಜನೆ ಇಟ್ಕೊಂಡು ನಾವು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ವಿ. ನನಗೆ 2 ಮಕ್ಕಳು ಇದಾವ. ಅಲ್ಲಿ ಓದ್ಸಕ್ಕೆ ಆಮೇಲೆ ಒಂದ್ ಮಟ್ಟಕ್ಕೆ ನಿಲ್ಸಕ್ಕೆ ನನಗೆ ಇದು ತುಂಬಾ ಅಭಾರ ಆಗಿದೆ. ನನ್ನಂತ ಎಷ್ಟೋ ಮಹಿಳೆಯರಿಗೆ ಇದು ಒಂದು ಸಹಾಯ ಆಗಿದೆ. ಕೊಪ್ಪಳ ತಾಲೂಕು ಪಂಚಾಯಿತಿ ಸಂಜೀವಿನಿ ಯೋಜನೆ ಮೇಲ್ವಿಚಾರಕ ವೆಂಕಟೇಶ್ ಸ್ಥಳೀಯವಾಗಿ ತಾವೇ ಸ್ವತಃ ತಯಾರಿಸಿದ ವಸ್ತುಗಳನ್ನು ಮಹಿಳೆಯರು ಪ್ರದರ್ಶನ ಹಾಗೂ ಮಾರಾಟಕ್ಕಿರಿಸಿದ್ದಾರೆ. ಕಿನ್ನಾಳ ಗೊಂಬೆಗಳು, ಕೈಮಗ್ಗದಿಂದ ತಯಾರಾದ ರೇಷ್ಮೆ ಸೀರೆಗಳು, ಕೌದಿ, ಬಿದಿರಿನ ಬುಟ್ಟಿಗಳು, ಸಿರಿಧಾನ್ಯ ಉತ್ಪನ್ನಗಳು ಸೇರಿದಂತೆ ಹಲವು ಉತ್ಪನ್ನಗಳನ್ನು ಪ್ರದರ್ಶನದಲ್ಲಿ ಇರಿಸಲಾಗಿದೆ ಎಂದು ಹೇಳಿದರು. ಫೈಬರ್ ಐಟಂಗಳು ಮತ್ತು ಕಿಲ್ಲಾರ ಟೀಯ ಗೊಂಬೆಗಳು, ಆಮೇಲೆ ಸಾವಯವ ಉತ್ಪನ್ನಗಳು, ಆಹಾರ ಖಾದ್ಯಗಳು ಹೆಚ್ಚಾಗಿ ಇಲ್ಲಿ ಇವತ್ತಿನ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಸರಸ್ ಮೇಳದಲ್ಲಿ ಉತ್ತಮವಾಗಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಗ್ರಾಹಕರಾದ ಲಕ್ಷ್ಮಿ, ಉತ್ತಮ ಗುಣಮಟ್ಟದ ಆಕರ್ಷಕ ವಸ್ತುಗಳು ಮಾರಾಟಕ್ಕೆ ಲಭ್ಯವಿದ್ದು ಸ್ವಸಹಾಯ ಸಂಘದ ಮಹಿಳೆಯರು ಸಿದ್ಧಪಡಿಸಿರುವ ಉತ್ಪನ್ನಗಳನ್ನು ಖರೀದಿಸಿ ಅವರಿಗೆ ಬೆಂಬಲಿಸಬೇಕಿದೆ ಎಂದರು. ಮಹಿಳೆಯರನ್ನು ಇನ್ನೂ ಚೆನ್ನಾಗಿ ಬೆಳೆಸಿ, ಆಮೇಲೆ ಮಹಿಳೆಯರು ಇನ್ನೂ ಜಾಸ್ತಿ ಪ್ರಾಡಕ್ಟ್ ಗಳನ್ನ ಮಾಡಿದ್ದಾರೆ. ಅವ್ರಿಗೊಂದು ಕೆಲಸ ಸಿಕ್ಕಂಗುನಾಗುತ್ತೆ. ಆಮೇಲೆ ಬೇರೆ ಬೇರೆ ಇದೇ ತರ ಕ್ಯಾಪಿನ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತಯಾರಿಸಿದ್ದಾರೆ. ಲಕ್ಷ್ಮೀಕಾಂತ್, ಮಹಿಳೆಯರು ಸ್ವತಃ ತಯಾರಿಸಿದ ವಸ್ತುಗಳನ್ನು ಕೊಳ್ಳುವುದರಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ನೀಡಿದಂತಾಗುವುದು ಎಂದು ಹೇಳಿದರು. ಬಹಳಷ್ಟು ಖುಷಿ ಆಗ್ತಾ ಇದೆ. ಬಹಳಷ್ಟು ಹೆಣ್ಮಕ್ಳು ಸ್ವ ಉದ್ಯೋಗಗಳನ್ನ ಮಾಡಿಬಿಟ್ಟು ಅಲ್ಲಿ ತಮ್ಮ ಪ್ರಾಡಕ್ಟ್ಸ್ ಗಳನ್ನು ತಂದು ಈ ಒಂದು ಸರಸ್ ಮೇಳದಲ್ಲಿ ಭಾಗವಹಿಸಿ ಅವರಿಗೆ ಮಾರಾಟ ಮಾಡಿ ಅವರ ಪ್ರಾಡಕ್ಟಿನ ಪ್ರಚಾರನೂ ಆಗುತ್ತಾ, ಮತ್ತೆ ಜೊತೆಗೆ ಅವರಿಗೆ ಆದಾಯದ ಒಂದು ಮೂಲನೂ ಆಗ್ತದ.